ಪ್ರಿಯ ವಿದ್ಯಾರ್ಥಿಗಳೇ, ನಾವು ವರ್ತುಳ ಅಂದರೆ ಚಾಪ್ಟರ್ 3 ಸರ್ಕಲ್ ಈ ಪಾಠದ ಮುಂದಿನ ಭಾಗವನ್ನು ನೋಡುವ. ವೆಲ್ಕಮ್ ಟು CBB ಟ್ಯುಟೋರಿಯಲ್. ವರ್ತುಳ ವಿಡಿಯೋ ನಂಬರ್ 8. ನೋಡಿ ಮಕ್ಕಳೇ, ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ವರ್ತುಳ ಜಾಗಳ ಅಂತರ್ಛೇದ ಪ್ರಮೇಯ ಅಂದರೆ ಎರಡು ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸುತ್ತಿದ್ದರೆ ಅಂಥ ಪ್ರಮೇಯವನ್ನು ನಾವು ಈಗಾಗಲೇ ನೋಡಿದ್ದೇವೆ. ಈಗ ನೋಡಿ, ಜಾಗಳ ಬಾಹ್ಯ ಛೇದನದ ಪ್ರಮೇಯ ಅಂದರೆ ವರ್ತುಳದ ಎರಡು ಜಾಗಳು ವರ್ತುಳದ ಬಾಹ್ಯ ಭಾಗದಲ್ಲಿ ಛೇದಿಸುತ್ತಿದ್ದರೆ ಅಂದರೆ ಜಾಗಳ ಬಾಹ್ಯ ಛೇದನ ಪ್ರಮೇಯ, ಥೇರಮ್ ಆಫ್ ಎಕ್ಸ್ಟರ್ನಲ್ ಡಿವಿಷನ್ ಆಫ್ ಕಾರ್ಡ್ಸ್. ನೋಡಿ, ಒಂದೇ ವರ್ತುಳದ AB ಮತ್ತು CD ಈ ಎರಡು ಜಾಗಳಿಂದ ಸಮಾವಿಷ್ಟವಾಗುವ ವೃತ್ತ ಛೇದಿಕೆಗಳು ಪರಸ್ಪರ ವರ್ತುಳದ ಬಾಹ್ಯ ಭಾಗದಲ್ಲಿ ಬಿಂದು ಇದಲ್ಲಿ ಛೇದಿಸುತ್ತಿದ್ದರೆ AE ಇಂಟು EB ಈಕ್ವಲ್ ಟು CE ಇಂಟು ED ಅಂದರೆ AE ಇಂಟು EB ಈಕ್ವಲ್ ಟು CE ಇಂಟು ED ಎಂದು ಸಿದ್ಧ ಮಾಡಿರಿ ಎಂದಿದೆ. ವರ್ತುಳದ ಎರಡು ಜಾಗಳು ವರ್ತುಳದ ಬಾಹ್ಯ ಭಾಗದಲ್ಲಿ ಛೇದಿಸುತ್ತಿರುವಾಗ ನಾವು ಈ ಪ್ರಮೇಯದ ಸಿದ್ಧತೆಯನ್ನು ಮಾಡುವರಿದ್ದೇವೆ. ನೋಡಿ, ಇಲ್ಲಿ ನಮಗೆ ಒಂದು ರಚನೆ ಮಾಡಬೇಕಾಗುತ್ತೆ. ನಾವಿಲ್ಲಿ ಪ್ರಮೇಯದ ಮೇಲಿನ ವಿಧಾನ ಆಕೃತಿ ಆಧಾರದಿಂದ ಪಕ್ಷ ಮತ್ತು ಸಾಧ್ಯವನ್ನು ನಾವೇ ನಿಶ್ಚಯಿಸಬಹುದು. ಇಲ್ಲಿ ನೋಡಿ, ಪಕ್ಷದಲ್ಲಿ ಕೊಟ್ಟಿರತಕ್ಕಂಥದ್ದು AB ಮತ್ತು CD ಎರಡು ಜಾಗಳು ವರ್ತುಳದ ಬಾಹ್ಯ ಬಿಂದುವಿನಲ್ಲಿ ಅಂದರೆ ಈ ಬಿಂದುವಿನಲ್ಲಿ ಛೇದಿಸುತ್ತವೆ. ಆನಂತರ ಇಲ್ಲಿ ಸಾಧ್ಯ ಮಾಡಬೇಕಾಗಿರುವಂಥದ್ದು AE ಇಂಟು EB ಈಕ್ವಲ್ ಟು CE ಇಂಟು ED. ಹಾಗಾದರೆ ಇಲ್ಲಿ ಒಂದು ರಚನೆ ಮಾಡಬೇಕಾಗುತ್ತೆ. ನೋಡಿ, ರೇಖ ED ಮತ್ತು ರೇಖ BCಗಳನ್ನು ತೆಗೆಯುವ. ಇಲ್ಲಿ ನಮಗೆ ಪ್ರಮೇಯದಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಮೇಯ ಇಲ್ಲಿ ಅಂದರೆ ಒಂದು ಚೌಕಟ್ಟಿನಲ್ಲಿ ನಮಗೆ ಖಾಲಿ ಚೌಕಟ್ಟಿನಲ್ಲಿ ಅಂದರೆ ರಿಕ್ತ ಸ್ಥಳದಲ್ಲಿ ತುಂಬಬೇಕಾಗಿರುವಂಥದ್ದು. ಇಲ್ಲಿ ಎರಡು ತ್ರಿಕೋನಗಳನ್ನು ದೊರೆಯುತ್ತವೆ. ನೋಡಿ, ADE ಅನ್ನುವಂಥ ಒಂದು ತ್ರಿಕೋನ, ಇನ್ನೊಂದು CBE ಅನ್ನುವಂಥ ಇನ್ನೊಂದು ತ್ರಿಕೋನ. ಈ ಎರಡೂ ತ್ರಿಕೋನಗಳನ್ನು ನಾವು ಸ್ವರೂಪ ಎಂದು ತೋರಿಸಿದರೆ ಅವುಗಳ ಭುಜಗಳ ಗುಣೋತ್ತರಗಳು ಈ ರೀತಿಯಾಗಿ ನಮಗೆ ದೊರೆಯುತ್ತವೆ. ನೋಡಿ, ಹಾಗಾದರೆ ಮೊದಲನೇ ತ್ರಿಕೋನ ನೋಡಿ, ADE ಅನ್ನುವಂಥ ಒಂದು ತ್ರಿಕೋನ, ಇನ್ನೊಂದು CBE ಅನ್ನುವಂಥ ತ್ರಿಕೋನ. ಹಾಗಾಗಿ ಈ ಎರಡರಲ್ಲಿ ಸಾಮಾನ್ಯ ಇರುವಂಥ ಒಂದು ಕೋನ ಮಾತ್ರ ಇದೆ. ನೋಡಿ, ತ್ರಿಕೋನ ADE ಮತ್ತು ತ್ರಿಕೋನ CBE ಯಲ್ಲಿ ಕೋನ AED ಏಕರೂಪ ಕೋನ CEB ಅಂದರೆ ಇದು ಸಾಮಾನ್ಯ ಕೋನ ಇದೆ. ಅದೇ ರೀತಿ ಇನ್ನೊಂದು ನೋಡಿ, DAE ಅನ್ನುವಂಥ ಕೋನ ಮತ್ತು ಕೋನ BCE ಅನ್ನುವಂಥ ಕೋನ. ಇಲ್ಲಿ A ಕೋನ ಮತ್ತು C ಕೋನಗಳು ಒಂದೇ ಕಂಸದಲ್ಲಿ ಅಂತರ್ಲಿಖಿತವಾಗಿರುವುದರಿಂದ ಈ ಎರಡೂ ಕೋನಗಳು ಏಕರೂಪವಾಗಿರುತ್ತವೆ ಅಂದರೆ ಒಂದೇ ಕಂಸದಲ್ಲಿಯೇ ಅಂತರ್ಲಿಖಿತ ಕೋನಗಳು. ದೇರ್ಫೋರ್ ತ್ರಿಕೋನ ADE ಸ್ವರೂಪ ತ್ರಿಕೋನ CBE ಅಂದರೆ ಎರಡು ತ್ರಿಕೋನಗಳು ಸ್ವರೂಪವಾದವು. ಯಾವ ಪರೀಕ್ಷೆ? ಕೋಕೋ ಪರೀಕ್ಷೆಗನುಸಾರವಾಗಿ. ದೇರ್ಫೋರ್ AE ಅಪಾನ್ CE ಇಸ್ ಈಕ್ವಲ್ ಟು ED ಅಪಾನ್ E ಅಂದರೆ ಸಮರೂಪ ತ್ರಿಕೋನಗಳ ಸಂಗತ ಭುಜಗಳು. ಇವೆರಡರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಾಗಿ ಅಂದರೆ AE ಇಂಟು EB ಈಕ್ವಲ್ ಟು CE ಇಂಟು ED ಎಂದು ದೊರೆಯುತ್ತದೆ. ನೋಡಿ, ಈ ರೀತಿ ಪ್ರಮೇಯದ ಸಿದ್ಧತೆಯನ್ನು ಮಾಡಬೇಕು. ನೋಡಿ, ಈಗ ಇದರ ಮುಂದಿನ ಭಾಗ ಇನ್ನೊಂದು ಇದೆ. ಪ್ರಮೇಯದ ಮುಂದಿನ ಭಾಗ ನೋಡಿ, ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದ ಪ್ರಮೇಯ. ಇಲ್ಲಿ ಗಮನದಲ್ಲಿರಲಿ, ಸ್ಪರ್ಶಿಕೆ ಛೇದಿಕೆ ಪ್ರಮೇಯವನ್ನು ನಾವು ಈಗಾಗಲೇ ನೋಡಿರುವೆವು. ಆದರೆ ಇಲ್ಲಿ ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದ ಪ್ರಮೇಯ ಇದೆ, ಅಲ್ಲಿ ಕೇವಲ ಸ್ಪರ್ಶಿಕೆ ಛೇದಿಕೆ ಪ್ರಮೇಯವಾಗಿದೆ. ನೋಡಿ, ಟ್ಯಾಂಜೆಂಟ್ ಸೀಕಂಟ್ ಸಿಗ್ಮೆಂಟ್ಸ್ ಥೇರಮ್ ಎಂದು ಇದಕ್ಕೆ ಕರೆಯಲಾಗುತ್ತೆ. ವರ್ತುಳದ ಬಾಹ್ಯ ಭಾಗದಲ್ಲಿ ಈ ಬಿಂದುವಿನಲ್ಲಿಂದ ತೆಗೆದ ವೃತ್ತ ಛೇದಿಕೆಗಳು ವರ್ತುಳಕ್ಕೆ ಬಿಂದು A ಮತ್ತು B ದಲ್ಲಿ ಛೇದಿಸುತ್ತಿದ್ದರೆ ಅದೇ ಬಿಂದುವಿನಿಂದ ಹೋಗುವ ಸ್ಪರ್ಶಿಕೆ ವರ್ತುಳಕ್ಕೆ T ಬಿಂದುವಿನಲ್ಲಿ ಸ್ಪರ್ಶಿಸುತ್ತಿದ್ದಾಗ EA ಇಂಟು EB ಈಕ್ವಲ್ ಟು ET ಸ್ಕ್ವೇರ್ ಎಂದು ತೋರಿಸಿರಿ ಅಂದರೆ ಸಿದ್ಧ ಮಾಡಿರಿ ಎಂದಿದೆ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ
ಎ ಬಿ ಅನ್ನುವಂತಹ ಒಂದು ವೃತ್ತ ಛೇದಿಕೆ ಇದೆ, ಹಾಗೂ ಇ ಟಿ ಅನ್ನುವಂಥ ಇದೇ ಈ ಬಿಂದುವಿನಿಂದ ಬರುವಂಥ ಒಂದು ಸ್ಪರ್ಶಿಕೆ ಇದೆ. ಹಾಗಾದರೆ ಇಲ್ಲಿ ಈ ಬಿಂದುವಿನಿಂದ ತೆಗೆದಂಥ ಈ ಛೇದಿಕೆ ಮತ್ತು ಈ ಬಿಂದುವಿನಿಂದ ತೆಗೆದಂಥ ಸ್ಪರ್ಶಿಕೆ ಎರಡು ಈ ವರ್ತುಳದ ಬಾಹ್ಯ ಬಿಂದುವಿನಲ್ಲಿ ಅಂದರೆ ಈ ಬಿಂದುವಿನಲ್ಲಿ ಛೇದಿಸುತ್ತವೆ. ಆದ್ದರಿಂದ ಇ ಎ ಇಂಟು ಇ ಬಿ ಈಕ್ವಲ್ ಟು ಇ ಟಿ ಸ್ಕ್ವೇರ್ ಎಂದು ಸಿದ್ಧ ಮಾಡಲಾಗುವುದು. ಹಾಗಾದರೆ ಇಲ್ಲಿ ಆಕೃತಿ ಮೇಲಿಂದ ನಮಗೆ ನೋಡಿ ಪಕ್ಷದಲ್ಲಿ ಬರೆಯಬೇಕಾದಂಥದ್ದು ರೇಖೆ ಎ ಬಿ ಅಂದರೆ ವೃತ್ತ ಛೇದಿಕೆ ಎ ಬಿ ಹಾಗೂ ಸ್ಪರ್ಶಿಕೆ ಇ ಟಿ ಇವು ವರ್ತುಳದ ಬಾಹ್ಯ ಬಿಂದುವಾದ ಈ ಬಿಂದುವಿನಲ್ಲಿ ಅಂದರೆ ಬಾಹ್ಯ ಭಾಗದಲ್ಲಿ ಈ ಬಿಂದುವಿನಲ್ಲಿ ಛೇದಿಸುತ್ತವೆ. ಇದು ಇಟ್ಟು ಪಕ್ಷದಲ್ಲಿ ಬರೆಯಬೇಕು. ಅನಂತರ ಸಾಧ್ಯ ಇ ಎ ಇಂಟು ಇ ಬಿ ಈಸ್ ಈಕ್ವಲ್ ಟು ಇ ಟಿ ಸ್ಕ್ವೇರ್ ಎಂದು ಬರೆಯಬೇಕು. ಹಾಗಾದರೆ ನಮಗಿಲ್ಲಿ ರಚನೆ ಮಾಡಬೇಕಾದಂಥದ್ದು ಏನಿದೆ ನೋಡಿ, ರೇಖ ಎ ಟಿ ಮತ್ತು ರೇಖ ಟಿ ಬಿಗಳನ್ನು ಜೋಡಿಸುವ ಇವೆರಡು ರೇಖಾಖಂಡಗಳನ್ನು ಜೋಡಿಸಿದೆವು. ಇಲ್ಲಿಯೂ ಕೂಡ ನಮಗೆ ಏನು ದೊರೆಯುತ್ತವೆ ನೋಡಿ, ಸಿದ್ಧತೆ ಮಾಡಬೇಕಾದ್ರೆ ಎರಡು ತ್ರಿಕೋನಗಳು ದೊರೆಯುತ್ತವೆ. ತ್ರಿಕೋನ ಇ ಎ ಟಿ ಅನ್ನುವ ಒಂದು ತ್ರಿಕೋನ, ಇ ಟಿ ಬಿ ಅನ್ನುವಂಥ ಇನ್ನೊಂದು ತ್ರಿಕೋನ. ಈ ಎರಡೂ ತ್ರಿಕೋನಗಳನ್ನು ಸ್ವರೂಪ ಎಂದು ತೋರಿಸ್ಬೇಕು. ಹಾಗಾದರೆ ಹೇಗೆ ತೋರಿಸುವಿರಿ ನೋಡಿ, ಕೋನ ಎ ಇ ಟಿ ಏಕರೂಪ ಕೋನ ಟಿ ಬಿ ಅಂದರೆ ಇದು ಈ ಕೋನ ಎರಡೂ ತ್ರಿಕೋನಗಳಿಗೆ ಸಾಮಾನ್ಯ ಕೋನ ಇದೆ. ಆದ್ದರಿಂದ ಇದಕ್ಕೆ ಕೋನ ಎ ಇ ಟಿ ಏಕರೂಪ ಕೋನ ಟಿ ಬಿ ಈಕ್ವಲ್ ಟು ಅಂದರೆ ಇದು ಸಾಮಾನ್ಯ ಕೋನ. ಅದೇ ರೀತಿಯಾಗಿ ನೋಡಿ ಕೋನ ಇ ಟಿ ಎ ಇಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ತಯಾರಾದಂಥ ಕೋನ ಮತ್ತು ಅದರ ಪರ್ಯಾಯ ಖಂಡದಲ್ಲಿ ತಯಾರಾದಂಥ ಕೋನ ಅಂದರೆ ಇಲ್ಲಿ ನಮಗೆ ಇದು ಜಾ ಎಂದು ತೆಗೆದುಕೊಂಡ್ರೆ ಎ ಟಿ ಜಾದಿಂದ ಇಲ್ಲಿ ಪರ್ಯಾಯ ಖಂಡದಲ್ಲಿ ಇನ್ನೊಂದು ಕೋನ ತಯಾರಾಗಿದೆ ನೋಡಿ, ಇಲ್ಲಿ ಬಿ ಕೋನ. ಹಾಗಾದರೆ ಇಲ್ಲಿ ನಾವು ಅದೇ ರೀತಿ ಅದನ್ನು ಕೂಡ ಹೇಳ್ಬೋದು, ಅಥವಾ ಪರ್ಯಾಯ ಖಂಡದಲ್ಲಿ ತಯಾರಾದಂಥ ಕೋನೂ ಅಂದರೆ ಇಲ್ಲ ಅಂದರೆ ಒಂದು ಸ್ಪರ್ಶಿಕೆ ಮತ್ತು ಇನ್ನೊಂದು ಛೇದಿಕೆ ಇರುವುದರಿಂದ ಇವುಗಳಿಗೆ ಸ್ಪರ್ಶಿಕೆ ಛೇದಿಕೆ ಪ್ರಮೇಯ ಎಂದೂ ಕೂಡ ಕರೆಯಬಹುದು. ನೋಡಿ ಕೋನ ಇ ಟಿ ಎ ಏಕರೂಪ ಕೋನ ಇ ಬಿ ಟಿ ಅಂದರೆ ಸ್ಪರ್ಶಿಕೆ ಛೇದಿಕೆ ಪ್ರಮೇಯ. ಎರಡು ಕೋನಗಳು ಏಕರೂಪವಾಗಿದ್ದರೆ ತ್ರಿಕೋನ ಇ ಎ ಟಿ ಸ್ವರೂಪ ತ್ರಿಕೋನ ಇ ಟಿ ಬಿ ಅಂದರೆ ಕೋಕೋ ಸ್ವರೂಪತೆಯ ಪರೀಕ್ಷೆಗನುಸಾರವಾಗಿ. ದೇರ್ ಫೋರ್ ಇ ಟಿ ಅಪಾನ್ ಇ ಬಿ ಈಕ್ವಲ್ ಟು ಇ ಎ ಅಪಾನ್ ಇ ಟಿ ಅಂದರೆ ಸಮರೂಪ ತ್ರಿಕೋನಗಳ ಸಂಗತ ಭುಜಗಳು. ಇಲ್ಲಿ ಕತ್ತರಿ ಗುಣಾಕಾರ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಲಾಗಿ ಇ ಎ ಇಂಟು ಇ ಬಿ ಈಕ್ವಲ್ ಟು ಇ ಟಿ ಸ್ಕ್ವೇರ್ ಆಗುತ್ತೆ. ಇ ಎ ಇಂಟು ಇ ಬಿ ಈಕ್ವಲ್ ಟು ಇ ಟಿ ಸ್ಕ್ವೇರ್ ಎಂದು ಸಿದ್ಧವಾಯಿತು. ಈ ರೀತಿ ಗಮನದಲ್ಲಿರಲಿ, ವರ್ತುಳದ ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸಿದರೆ, ವರ್ತುಳದ ಬಾಹ್ಯ ಭಾಗದಲ್ಲಿ ಎರಡು ಜಾಗಗಳು ಛೇದಿಸಿದರೆ ಮತ್ತು ಒಂದು ಸ್ಪರ್ಶಿಕೆ ಒಂದು ಛೇದಿಕೆ ರೇಖಾಖಂಡದ ಪ್ರಮೇಯ ಈ ರೀತಿ ಇದ್ದಾಗ ನಾವು ಇಂಥ ಮೂರು ಪ್ರಮೇಯಗಳನ್ನು ಸರಿಯಾಗಿ ನೋಡಿದೆವು. ಈಗ ಯಾವ ಪ್ರಮೇಯಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ಇಲ್ಲಿ ನೋಡಿ ನಾವು ಏನೇನು ನೋಡಿದ್ದೇವೆ ಅನ್ನೋದು. ಇಲ್ಲಿ ಎ ಬಿ ಅನ್ನುವಂಥದ್ದು ಮತ್ತು ಸಿ ಡಿ ಜಾಗಳು ಈ ಬಿಂದುವಿನಲ್ಲಿ ಪರಸ್ಪರ ಅಂತರ್ಭಾಗದಲ್ಲಿ ಛೇದಿಸ್ತಿದ್ರೆ ಈ ಸೂತ್ರ ಪ್ರಕಾರ ಅಂದರೆ ಈ ಪ್ರಮೇಯವನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕು, ಇಲ್ಲಿ ಅಂತರ್ಭಾಗದಲ್ಲಿ ಛೇದಿಸ್ತಿದ್ರೆ ಎ ಇಂಟು ಇ ಬಿ ಈಕ್ವಲ್ ಟು ಸಿ ಇಂಟು ಇ ಡಿ ಅಂದರೆ ಇವೆರಡರ ಗುಣಾಕಾರ ಗಮನದಲ್ಲಿರಬೇಕು. ಈ ಗುಣಧರ್ಮಕ್ಕೆ ಜಾಗಳ ಅಂತರ್ಛೇದನದ ಪ್ರಮೇಯ ಎಂದು ಕರೆದಿರುವರು. ಅದೇ ರೀತಿ ಇನ್ನೊಂದು ಎರಡನೇದಾಗಿ ನೋಡಿದೆವು ನೋಡಿ, ಇಲ್ಲಿ ವರ್ತುಳದ ಬಾಹ್ಯ ಭಾಗದಲ್ಲಿ ಈ ಬಿಂದು ಇದೆ. ಹೀಗಿರುವಾಗ ಈ ಬಿಂದುವಿನಿಂದ ನೀವು ಪ್ರಾರಂಭ ಮಾಡಬಹುದು. ನೋಡಿ ಇ ಎ ಇಂಟು ಇ ಬಿ ಅಂದರೆ ಇದೆ ಎ ಇ ಇಂಟು ಬಿ ಅಂದರೂ ಒಂದೇ. ಆನಂತರ ಈ ಬಿಂದುವಿನಿಂದಲೇ ಪ್ರಾರಂಭ ಮಾಡಿ ಇ ಡಿ ಇಂಟು ಇ ಸಿ ಅಂದರೆ ಇಲ್ಲಿ ನಮಗೆ ಸಿ ಇಂಟು ಡಿ ಅಂದರೂ ಒಂದೇ. ಈ ರೀತಿ ನೀವು ಬರೆಯಬಹುದು. ವರ್ತುಳದ ಬಾಹ್ಯ ಭಾಗದಿಂದ ಆರಂಭ ಮಾಡಬೇಕು. ಇಲ್ಲಿ ಈ ರೀತಿ ಎರಡು ರೇಖಾಖಂಡಗಳ ಗುಣಾಕಾರ ಎ ಇಂಟು ಇ ಬಿ ಇದೇ ಸಿ ಇಂಟು ಇ ಡಿ ಈ ರೀತಿ ಗುಣಾಕಾರ ಅಂದರೆ ಇದು ಎರಡು ಗಮನದಲ್ಲಿರಲಿ, ಬಾಹ್ಯ ಭಾಗದಲ್ಲಿದ್ದಾಗ ಮತ್ತು ಅಂತರ್ಭಾಗದಲ್ಲಿದ್ದಾಗ. ಈ ಗುಣಧರ್ಮಕ್ಕೆ ಜಾಗಳ ಬಾಹ್ಯ ಛೇದನದ ಪ್ರಮೇಯ ಅಂತೇಳಿ ಕರೆಯುತ್ತಾರೆ. ಆನಂತರ ನಾವು ಮೂರನೇದಾಗಿ ನೋಡಿರುವಂಥದ್ದು ನೋಡಿ, ಒಂದು ವರ್ತುಳದ ಛೇದಿಕೆ ಇದೆ, ಎರಡು ಬಿಂದುಗಳಲ್ಲಿ ಛೇದಿಸಿರುವಂಥದ್ದು. ಇನ್ನೊಂದು ಇಲ್ಲಿ ಸ್ಪರ್ಶಿಕೆ ಇದೆ. ಇಲ್ಲಿ ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದ ಪ್ರಮೇಯ ಎಂದು ಕರೆಯಬೇಕು. ಇ ಎ ಇಂಟು ಇ ಬಿ ಅಂದರೆ ಈ ಬಾಹ್ಯ ಬಿಂದುವಿಂದ ಇ ಎ ಇಂಟು ಇ ಬಿ
ಈ ಸ್ಪರ್ಶಿಕೆಗೆ ವರ್ಗ ಮಾಡಿ ಇ ಟಿ ಸ್ಕ್ವೇರ್ ಈಕ್ವಲ್ ಟು ಇ ಎ ಇಂಟು ಇ ಬಿ. ಈ ಗುಣಧರ್ಮಕ್ಕೆ ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದ ಪ್ರಮೇಯ ಎಂದು ಕರೆಯುವರು. ನೋಡಿ, ಈಗ ನೋಡಿ ಒಂದು ಇದರ ಮೇಲಿಂದ ಉದಾಹರಣೆಯನ್ನು ನಾವು ನೋಡುವ. ಇಲ್ಲಿ ಕೊಟ್ಟಿರುವಂಥ ಆಕೃತಿ ಒಂದು ಸ್ಪರ್ಶಿಕೆ ಇದೆ, ಇನ್ನೊಂದು ಛೇದಿಕೆ ಇದೆ. ಇದು ಗಮನದಲ್ಲಿರಬೇಕು. ಆಕೃತಿಯಲ್ಲಿ ರೇಖೆ ಪಿ ಎಸ್ ಇದು ಸ್ಪರ್ಶಿಕಾಖಂಡವಿದೆ, ರೇಖೆ ಪಿ ಆರ್ ಇದು ವೃತ್ತ ಛೇದಿಕೆ ಇದೆ. ಪಿ ಕ್ಯೂ ಈಕ್ವಲ್ ಟು 3.6, ಕ್ಯೂ ಆರ್ ಈಕ್ವಲ್ ಟು 6.4 ಮತ್ತು ಪಿ ಎಸ್ ಅಳತೆ ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಇಲ್ಲಿ ನಮಗೆ ಗೊತ್ತಿರುವಂಥದ್ದು ಇಲ್ಲಿ ಸ್ಪರ್ಶ ಬಿಂದುವಿನಲ್ಲಿ ಅಂದರೆ ಪಿ ಎಸ್ ಸ್ಪರ್ಶಿಕೆ ಇದೆ, ಪಿ ಎಸ್ ಸ್ಕ್ವೇರ್ ತೆಗೆದುಕೊಳ್ಳಲಾಗುತ್ತೆ. ಪಿ ಎಸ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಇಂಟು ಕ್ಯೂ ಆರ್ ಅಂದರೆ ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದ ಪ್ರಮೇಯ. ಒಂದು ಸ್ಪರ್ಶಿಕೆ ಇನ್ನೊಂದು ಛೇದಿಕೆ ಇದ್ದಾಗ ಸ್ಪರ್ಶಿಕೆಯ ವರ್ಗವು ಆ ಛೇದಿಕೆಯ ರೇಖಾಖಂಡದ ಗುಣಾಕಾರಕ್ಕೆ ಸರಿ ಇರ್ತೈತೆ ಅಂದ ಹಾಗೆ. ಹಾಗಾದರೆ ಪಿ ಎಸ್ ಸ್ಕ್ವೇರ್ ಈಕ್ವಲ್ ಟು ಪಿ ಕ್ಯೂ ಇಂಟು ಪಿ ಆರ್ ಇದು ಸ್ಪರ್ಶಿಕೆ ಛೇದಿಕೆ ರೇಖಾಖಂಡದ ಪ್ರಮೇಯ ಆಯಿತು. ಪಿ ಕ್ಯೂ ಇಂಟು ಇಲ್ಲಿ ಪಿ ಆರ್ ಅನ್ನುವಂಥದ್ದು ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಇದೆ. ಹಾಗಾದರೆ ಬೆಲೆ ಕೊಟ್ಟಿರುವಂಥದ್ದು ಪಿ ಕ್ಯೂದ ಬೆಲೆ 3.6, 3.6 ಪ್ಲಸ್ 6.4, 3.6 ಇಂಟು 10 ಈಕ್ವಲ್ ಟು 36. ವರ್ಗಮೂಲ ತೆಗೆಯಲಾಗಿ ಪಿ ಎಸ್ ಈಕ್ವಲ್ ಟು 6 ಬರುತ್ತೆ. ಈ ರೀತಿ ಉದಾಹರಣೆಯನ್ನು ಬಿಡಿಸಬೇಕು. ನೋಡಿ, ಇನ್ನೂ ಒಂದು ಉದಾಹರಣೆ. ನಾವು ಈ ರೀತಿ ಉದಾಹರಣೆ ಇದೆ, ಗಮನದಲ್ಲಿರಲಿ. ಇಲ್ಲಿ ಎರಡು ಜಾಗಳು ವರ್ತುಳದ ಅಂತರ್ಭಾಗದಲ್ಲಿ ಛೇದಿಸಿದಾಗ ಆ ಪ್ರಮೇಯ, ಜಾಗಳ ಅಂತರ್ಛೇದದ ಪ್ರಮೇಯ ಅನ್ಬೇಕು. ಆಕೃತಿಯಲ್ಲಿ ನೋಡಿ, ಜ ಎಮ್ ಎನ್ ಮತ್ತು ಜ ಆರ್ ಎಸ್ ಯು ಪರಸ್ಪರ ಪಿ ಬಿಂದುವಿನಲ್ಲಿ ಛೇದಿಸುತ್ತವೆ. ಪಿ ಆರ್ ಈಕ್ವಲ್ ಟು 6, ಆನಂತರ ಪಿ ಎಸ್ ಈಕ್ವಲ್ ಟು 4, ಎಮ್ ಎನ್ ಈಕ್ವಲ್ ಟು 11 ಇದ್ದರೆ ಪಿ ಎನ್ದ ಉದ್ದಳತೆ ಕಂಡುಹಿಡಿ. ಜಾಗಳ ಅಂತರ್ಛೇದದ ಪ್ರಮೇಯದಿಂದ ನಮಗೆ ಇಲ್ಲಿ ಎರಡು ಜಾಗಳು ಅಂತರ್ಭಾಗದಲ್ಲಿ ಛೇದಿಸುವುದರಿಂದ ಇಲ್ಲಿ ಪಿ ಎನ್ ಇಂಟು ಪಿ ಎಮ್ ಈಸ್ ಈಕ್ವಲ್ ಟು ಪಿ ಆರ್ ಇಂಟು ಪಿ ಎಸ್ ಇವುಗಳ ಈ ಗುಣಧರ್ಮಕ್ಕನುಸಾರವಾಗಿ ಅಂದರೆ ಈ ಪ್ರಮೇಯ ನಮಗೆ ಇಲ್ಲಿ ಪಿ ಎನ್ದ ಅಳತೆ ತೆಗೆಯುವುದಿರುವುದರಿಂದ ನಮಗೆ ಪಿ ಎನ್ ಈಕ್ವಲ್ ಟು ಎಕ್ಸ್ ಎಂದು ತಿಳಿಯುವ. ಹಾಗಾದರೆ ಪಿ ಎಮ್ ಈಕ್ವಲ್ ಟು ಇದು ಪಿ ಎಮ್ ಎಮ್ ಎನ್ದ ಬೆಲೆ ಎಷ್ಟು ಕೊಟ್ಟಿರಲಾಗಿದೆ 11, ಪೂರ್ಣ 11ರಲ್ಲಿ ಈ ಎಕ್ಸ್ ಕಳೆಯಲಾಗಿ ಅಂದರೆ ಪಿ ಎಮ್ ಬೆಲೆ ಸಿಗುತ್ತೆ. ಪಿ ಎನ್ ಈಕ್ವಲ್ ಟು ಎಕ್ಸ್ ಎಂದು ತಿಳಿಯುವ. ದೇರ್ ಫೋರ್ ಪಿ ಎಮ್ ಇಸ್ ಈಕ್ವಲ್ ಟು 11 ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ ಅಂದರೆ ಈ ಬೆಲೆಯನ್ನು ಸಮೀಕರಣ 1ರಲ್ಲಿ ನಾವು ತುಂಬುವ. ಪಿ ಎನ್ನದ ಬೆಲೆ ಎಕ್ಸ್ ಎಂದು ತಿಳಿದಿರುವುದು, ಪಿ ಎಮ್ದ ಬೆಲೆ 11 ಮೈನಸ್ ಎಕ್ಸ್, ಪಿ ಆರ್ ಈಕ್ವಲ್ ಟು 6, ಪಿ ಎಸ್ ಈಕ್ವಲ್ ಟು 4. ಹಾಗಾದರೆ 11x ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ 24 ಈಕ್ವಲ್ ಟು 0 ಈ ಬದಿಗೆ ತೆಗೆದುಕೊಳ್ಳಲಾಗಿ. ಹಾಗಾದರೆ ಸರಿಯಾಗಿ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ 11x ಪ್ಲಸ್ 24 ಈಕ್ವಲ್ ಟು 0. ನಮಗೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಈ ಬದಿಗೆ ಅಂದರೆ ಪ್ರತಿಯೊಂದು ಪದಕ್ಕೆ -1ರಿಂದ ಗುಣಿಸಲಾಗಿ. ಹಾಗಾದರೆ ಇದಕ್ಕೆ ಎಕ್ಸ್ ಸ್ಕ್ವೇರ್ಗೆ -1ದಿಂದ ಗುಣಿಸಲಾಗಿ ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು. ಇದಕ್ಕೆ ಮೈನಸ್ನಿಂದ ಗುಣಿಸಲಾಗಿ -11x, ಇಲ್ಲಿ ಮೈನಸ್ನಿಂದ ಗುಣಿಸಲಾಗಿ ಪ್ಲಸ್. ಈ ರೀತಿ ಎಕ್ಸ್ ಸ್ಕ್ವೇರ್ ಮೈನಸ್ 11x ಪ್ಲಸ್ 24 ಈಕ್ವಲ್ ಟು 0 ಈ ಸಮೀಕರಣವನ್ನು ಬಿಡಿಸಲಾಗಿ. ಅಂದರೆ 24 ಗುಣಾಕಾರ ಆಗಬೇಕು, ಇಲ್ಲಿ 11 ಬೇರೀಸ್ ಅಂದರೆ 8 3 24 -8 ಮೈನಸ್ 3 ಈಕ್ವಲ್ ಟು -11. ಎಕ್ಸ್ ಮೈನಸ್ 3 ಇಂಟು ಬ್ರಾಕೆಟ್ ಎಕ್ಸ್ ಮೈನಸ್ 8 ಈಕ್ವಲ್ ಟು 0. Therefore x minus 3 equal to 0 ಅಥವಾ x minus 8 equal to 0 ಅಂದರೆ x equal to 3 ಅಥವಾ x equal to 8 ಅಂದರೆ ಪಿ ಎನ್ನದ ಬೆಲೆ 3 ಅಥವಾ ಪಿ ಎನ್ ಈಕ್ವಲ್ ಟು 8 ಇರ್ಬೋದು. ನಮಗೆ ಇಲ್ಲಿ ಪಿ ಎನ್ನದ ಬೆಲೆಯನ್ನು 3 ತೆಗೆದುಕೊಳ್ಳಲು ಬರುತ್ತೆ, ಯಾಕಂದರೆ 11 ಮೈನಸ್ 3 ಈಕ್ವಲ್ ಟು ಇದಕ್ಕೆ 8 ಎಂದು ಹೇಳಬಹುದು ಪಿ ಎಮ್ಮದ ಬೆಲೆ. ಈ ರೀತಿ ಬೆಲೆಯನ್ನು ತಾವು ತೆಗೆದುಕೊಂಡು ಬಿಡಿಸಬೇಕು. ಇಲ್ಲಿ ಇನ್ನೂ ಒಂದು ಉದಾಹರಣೆ ನೋಡಿ. ಆಕೃತಿಯಲ್ಲಿ ಬಿಂದು ಬಿ ಇದು ಸ್ಪರ್ಶ ಬಿಂದು ಮತ್ತು ಬಿಂದು ಓ ಇದು ವರ್ತುಳದ ಕೇಂದ್ರವಿದೆ. ರೇಖ OE ಲಂಬ ರೇಖ AD, AB ಈಕ್ವಲ್ ಟು 12, AB ಬೆಲೆ 12 ಇದೆ, AC ಈಕ್ವಲ್ ಟು 8. ಹಾಗಾಗಿ AD ಮತ್ತು DC ಮತ್ತು DEಗಳ ಬೆಲೆ ತೆಗೆಯಿರಿ. ಈ ಆಕೃತಿಯನ್ನು ಒಂದು ಸಲ ಸರಿಯಾಗಿ ನೋಡಿ ಆನಂತರ ಮುಂದೆ ಏನು ಮಾಡಬೇಕು ಎಂಬುದನ್ನು ತಾವು ಗಮನಿಸಿ. ಇಲ್ಲಿ ನಮಗೆ ಕೊಟ್ಟಿರುವಂಥದ್ದು BA ಇದು ಸ್ಪರ್ಶಿಕೆ ಇದೆ, ಇದು ಛೇದಿಕೆ ಇದೆ, ಒಂದಾಯಿತು. ಆನಂತರ OE ಲಂಬ ಇದೆ DCಗೆ. ನಮಗೆ ಇಲ್ಲಿ ಇನ್ನೊಂದು ಈ ರೀತಿ ಹೇಳಲಿಕ್ಕೆ ಬರುತ್ತೆ ನೋಡಿ ಮಕ್ಕಳೇ. OE ಇದು
ಕೊಟ್ಟ ಜಾಕ್ಕೆ ಲಂಬ ಇರುವುದರಿಂದ ವರ್ತುಳ ಕೇಂದ್ರದಿಂದ ಜಾಕ್ಕೆ ತೆಗೆದ ಲಂಬವು ಜಾವನ್ನು ದ್ವಿಭಾಗಿಸುತ್ತದೆ. ಅಂದರೆ ಡಿ ಈಕ್ವಲ್ ಟು ಸಿ. ಇದು ಅಂದರೆ ನಿಮಗೆ ಗಮನಕ್ಕೆ ಬರಲಿ, ನಾವು ಇನ್ನೂ ಬಿಡಿಸೋಕ್ಕಿಂತ ಮೊದಲು ಈ ಆಕೃತಿಯಲ್ಲಿ ಏನೇನಿದೆ ಎಂಬುದನ್ನು ಸರಿಯಾಗಿ ಮೊದಲಿಗೆ ನೋಡಿ ಆ ನಂತರ ಬಿಡಿಸಲು ಪ್ರಯತ್ನಿಸಬೇಕು. ನಮಗೆ ಇಲ್ಲಿ ಏನು ಗೊತ್ತಿರುವಂಥದ್ದು, ಮೊದಲಿಗೆ ವರ್ತುಳದ ಬಾಹ್ಯ ಬಿಂದುವಿನಲ್ಲಿ ಅಂದರೆ ಒಂದು ಸ್ಪರ್ಶಿಕೆ ಮತ್ತು ಛೇದಿಕೆ ರೇಖಾಖಂಡದ ಪ್ರಮೇಯ ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಆ ನಂತರ ಓ ಕೇಂದ್ರದಿಂದ ಲಂಬ ಇರುವುದರಿಂದ ಡಿ ಈಕ್ವಲ್ ಟು ಇ ಸಿ ಎಂಬುದನ್ನು ಕೂಡ ಹೇಳಬಹುದು. ಈ ರೀತಿ ಎರಡೂ ಗೊತ್ತಾದರೆ ಮುಂದಿನದನ್ನು ನಾವು ಈ ರೀತಿ ಬಿಡಿಸಲಿಕ್ಕೆ ಬರುತ್ತೆ. ನೋಡೋಣ. ಹಾಗಾದರೆ ಇಲ್ಲಿ ನಮಗೆ ಒಂದು ಸ್ಪರ್ಶಿಕೆ ಮತ್ತು ಛೇದಿಕೆ ಈ ರೇಖಾಖಂಡದ ಪ್ರಮೇಯಕ್ಕನುಸಾರವಾಗಿ ಎ ಬಿ ಸ್ಕ್ವೇರ್ ಈಕ್ವಲ್ ಟು ಎ ಸಿ ಇಂಟು ಎ ಡಿ. ಹಾಗಾದರೆ ಎ ಬಿಯ ಬೆಲೆ 12 ಸ್ಕ್ವೇರ್, ಎ ಸಿ ಈಕ್ವಲ್ ಟು 8, ಎ ಡಿ ಹಾಗಾದರೆ 144/8 ಈಕ್ವಲ್ ಟು 18. ಅಂದರೆ ಎ ಡಿಯ ಬೆಲೆ 18 ಆಯಿತು. ಇಲ್ಲಿ ಡಿ ಸಿ ಈಕ್ವಲ್ ಟು ಎ ಡಿ ಮೈನಸ್ ಎ ಸಿ. ಹಾಗಾದ್ರೆ 18 - 8 ಈಕ್ವಲ್ ಟು 10 ಆಯಿತು. ಇಲ್ಲಿ ಸಿ ಡಿ ಇದು ಜಾ ಇರುವುದರಿಂದ ವರ್ತುಳ ಕೇಂದ್ರದಿಂದ ಜಾಕ್ಕೆ ತೆಗೆದ ಲಂಬವು ಜಾವನ್ನು ದ್ವಿಭಾಗಿಸುತ್ತದೆ. ಹಾಗಾದರೆ ಓ ಈ ಲಂಬ ಸಿ ಡಿ ಇದೆ ಕೊಟ್ಟಿರಲಾಗಿ. ಹಾಗಾದರೆ ಡಿ ಈಕ್ವಲ್ ಟು ಇ ಸಿ ಈಕ್ವಲ್ ಟು ಡಿ ಸಿ ಅಪಾನ್ 2 ಅಂದರೆ 10/2 ಇದು 5. ನಮಗೆ ಈ ರೀತಿ ಈ ಬೆಲೆಯನ್ನು ಕೂಡ ತೆಗೆಯಬಹುದು. ಈಗ ಇನ್ನೂ ಉದಾಹರಣೆ ನೋಡಿ. ಇನ್ನೊಂದು ಆಕೃತಿಯಲ್ಲಿ ರೇಖೆ ಇ ಎಫ್ ಇದು ವ್ಯಾಸವಿದೆ. ನೋಡಿ ಮಕ್ಕಳ, ಇಲ್ಲಿ ಇ ಎಫ್ ಇದು ವ್ಯಾಸವಿದೆ ಮತ್ತು ರೇಖೆ ಡಿ ಎಫ್ ಇದು ಸ್ಪರ್ಶಿಕಾಖಂಡವಿದೆ. ಡಿ ಎಫ್ ಇದು ಸ್ಪರ್ಶಿಕಾಖಂಡವಿದೆ. ವರ್ತುಳದ ತ್ರಿಜ್ಯ ಆರ್ ಇದ್ದರೆ ಡಿ ಇಂಟು ಜಿ ಈಕ್ವಲ್ ಟು 4r² ಎಂದು ಸಿದ್ಧ ಮಾಡಿರಿ. ಇಲ್ಲಿ ಗೊತ್ತಿರುವಂಥ ಗುಣಧರ್ಮ ಏನಿದೆ? ಹಾಗಾದರೆ ನೋಡಿ, ನಮಗೆ ಗೊತ್ತಿರುವಂಥದ್ದು ಇಲ್ಲಿ ವರ್ತುಳದ ತ್ರಿಜ್ಯ ಎಚ್ ಎಫ್ ಇದೆ ಹಾಗೂ ಇದು ಸ್ಪರ್ಶಿಕೆ ಇದೆ. ಸ್ಪರ್ಶಿಕೆ ಮತ್ತು ತ್ರಿಜ್ಯಗಳ ಗುಣಧರ್ಮಕ್ಕನುಸಾರವಾಗಿ ಅಂದರೆ ಪ್ರಮೇಯಕ್ಕನುಸಾರವಾಗಿ ಇದು ಲಂಬವಾಗಿರುತ್ತೆ. ಹಾಗಾದರೆ ಡಿ ಎಫ್ ಇ ಇದು ಒಂದು ಕಾಟ್ಕೋನ ತ್ರಿಕೋನವಿದೆ ಎಂದು ಗೊತ್ತಾಗುತ್ತೆ ಮಕ್ಕಳೇ. ಹಾಗಾದ್ರೆ ನಮಗೆ ಇಲ್ಲಿ ಪೈಥಾಗೋರಸನ ಪ್ರಮೇಯ ಒಂದು ಉಪಯೋಗ ಮಾಡಲು ಬರುವುದು. ಇದು ಒಂದು. ಇನ್ನೂ ಮತ್ತೆ ಏನು ಮಾಡ್ಲಿಕ್ಕೆ ಬರುತ್ತೆ ಇದರೊಳಗೆ? ಹಾಗಾದರೆ ತಾವು ಸ್ವಲ್ಪ ಇದನ್ನು ವಿಚಾರ ಮಾಡಬೇಕು ನೋಡಿ. ಹಾಗಾದರೆ ಇಲ್ಲಿ ಡಿ ಎಫ್ ಅನ್ನುವಂಥದ್ದು ಸ್ಪರ್ಶಿಕೆ ಇದೆ, ಇ ಎಫ್ ಅನ್ನುವಂಥದ್ದು ಛೇದಿಕೆ ಇದೆ. ಹಾಗಾದರೆ ಇಲ್ಲಿ ಸ್ಪರ್ಶಿಕೆ ಮತ್ತು ಛೇದಿಕೆ ರೇಖಾಖಂಡದ ಪ್ರಮೇಯನೂ ಕೂಡ ನಮಗಿಲ್ಲಿ ಉಪಯೋಗ ಮಾಡಲಿಕ್ಕೆ ಬರುತ್ತೆ. ಈ ಎರಡರ ಉಪಯೋಗ ಮಾಡಿಕೊಂಡು ಇದನ್ನು ಸಿದ್ಧ ಮಾಡಲಿಕ್ಕೆ ಬರುತ್ತೆ ಏನೋ ನೋಡೋಣ. ಹಾಗಾದರೆ ನೋಡಿ, ಇಲ್ಲಿ ಕೊಟ್ಟ ಆಕೃತಿಯಲ್ಲಿ ಅಂದರೆ ಇನ್ ದಿ ಗಿವನ್ ಫಿಗರ್ ಸಿಗ್ಮೆಂಟ್ ಇ ಎಫ್ ಈಸ್ ಎ ಡೈಮೆಟರ್ ಆ್ಯಂಡ್ ಸಿಗ್ಮೆಂಟ್ ಡಿ ಎಫ್ ಈಸ್ ಟ್ಯಾಂಜೆಂಟ್ ಸಿಗ್ಮೆಂಟ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕೃತಿಯಲ್ಲಿ ರೇಖಾಖಂಡ ಇ ಎಫ್ ಇದು ವ್ಯಾಸವಾಗಿದ್ದು ರೇಖಾಖಂಡ ಡಿ ಎಫ್ ಇದು ಅದರ ಸ್ಪರ್ಶಿಕೆ ಇದೆ. ಆದ್ದರಿಂದ ಕೋನ ಎಚ್ ಎಫ್ ಡಿ ಈಕ್ವಲ್ ಟು 90. ಅಂದರೆ ಇಲ್ಲಿ ಸ್ಪರ್ಶಿಕೆ ಅಂದರೆ ತ್ರಿಜ್ಯವು ಆ ಸ್ಪರ್ಶಿಕೆಗೆ ಲಂಬವಾಗಿರುತ್ತದೆ ಎಂಬುದು ಗೊತ್ತಿದೆ. ಅದರದ್ದು ಇನ್ ರೈಟ್ ಟ್ರ್ಯಾಂಗಲ್ ಡಿ ಇ ಎಫ್ ಅಂದರೆ ಇಲ್ಲಿ ತ್ರಿಕೋನ ಡಿ ಇ ಎಫ್ ಇದು ಕಾಟ್ಕೋನ ತ್ರಿಕೋನವಿರುತ್ತದೆ. ಪೈಥಾಗೋರಸನ ಪ್ರಮೇಯಕ್ಕನುಸಾರವಾಗಿ ಡಿ ಸ್ಕ್ವೇರ್ ಈಕ್ವಲ್ ಟು ಇ ಎಫ್ ಸ್ಕ್ವೇರ್ ಪ್ಲಸ್ ಡಿ ಎಫ್ ಸ್ಕ್ವೇರ್. ಇದಕ್ಕೆ ವಿಧಾನ 1 ಎನ್ನೋಣ. ಆ ನಂತರ ನಮಗೆ ಸ್ಪರ್ಶಿಕೆ ಯೂಸಿಂಗ್ ಟ್ಯಾಂಜೆಂಟ್ ಸೀಕೆಂಟ್ ಸಿಗ್ಮೆಂಟ್ಸ್ ಥೇರಮ್ ಅಂದರೆ ಸ್ಪರ್ಶಿಕೆ ಮತ್ತು ಛೇದಿಕೆ ರೇಖಾಖಂಡದ ಪ್ರಮೇಯಕ್ಕನುಸಾರವಾಗಿ ಇಲ್ಲಿ ಡಿ ಇಂಟು ಡಿ ಜಿ ಈಕ್ವಲ್ ಟು ಡಿ ಎಫ್ ಸ್ಕ್ವೇರ್ ಇದೆ. ಇಲ್ಲಿ ಎರಡರಲ್ಲಿ ಅಂದರೆ ಇಲ್ಲಿ ಎರಡನ್ನು ನಾವು ಒಂದರಲ್ಲಿ ಕಳೆಯಲಾಗಿ ಏನು ಮಾಡೋಣ ನೋಡಿ, ಡಿ ಸ್ಕ್ವೇರ್ ಮೈನಸ್ ಡಿ ಮೈನಸ್ ಡಿ ಇಂಟು ಡಿ ಜಿ ಈಕ್ವಲ್ ಟು ಇ ಎಫ್ ಸ್ಕ್ವೇರ್ ಪ್ಲಸ್ ಡಿ ಎಫ್ ಸ್ಕ್ವೇರ್ ಮೈನಸ್ ಡಿ ಎಫ್ ಸ್ಕ್ವೇರ್. ನಾವು ಈ ಸಮೀಕರಣ ಎರಡನ್ನು ಒಂದರಲ್ಲಿ ಕಳೆದಾಗ ಈ ರೀತಿ ದೊರೆಯುತ್ತೆ. ಹಾಗಾದರೆ ಇಲ್ಲಿ ಇವೆರಡರಲ್ಲಿ ನೋಡಿ ಡಿ ಇಂಟು ಡಿ ಮೈನಸ್ ಡಿ ಜಿ ಅಂದರೆ ಇವೆರಡರಲ್ಲಿ ಸಾಮಾನ್ಯ ಪದ ಡಿ ತೆಗೆಯಲಾಗಿ ಏನು ಉಳಿತು? ಡಿ ಮೈನಸ್ ಡಿ ಜಿ ಉಳಿತು. ಇಲ್ಲಿ ಡಿ ಎಫ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಇ ಎಫ್ ಸ್ಕ್ವೇರ್ ಉಳಿತೆ. ಹಾಗಾದರೆ ಡಿ ಇಂಟು ಡಿ ಯಲ್ಲಿ ಡಿ ಜಿ ಕಳೆಯಲಾಗಿ ಅಂದರೆ ಜಿ ಉಳಿಯುತ್ತೆ. ಇಲ್ಲಿ ನೋಡಿ, ನಾವಿಲ್ಲಿ ಡಿ ಯಲ್ಲಿ ಡಿ ಜಿ ಕಳೆಯಲಾಗಿ ಇ ಜಿ, ಡಿ ಇದಲ್ಲಿ ಡಿ ಜಿ ಕಳೆದಾಗ ನಮಗೆ ಇ ಜಿ ಅನ್ನುವಂಥ ಪದ ದೊರೆಯುತ್ತೆ. ಅಥವಾ ಜಿ ಡಿ ಇಂಟು ಜಿ ಇಸ್ ಈಕ್ವಲ್ ಟು ಇಲ್ಲಿ ಇ ಎಫ್ ದ ಬೆಲೆ, ಇ ಎಫ್ ಅಂದರೆ ವ್ಯಾಸ ಇದೆ 2r² ಆಯಿತು ಈಕ್ವಲ್ ಟು 4r².
ದೇರ್ ಫೋರ್ ಡಿ ಇಂಟು ಜಿ ಈಕ್ವಲ್ ಟು 4r². ಈ ರೀತಿ ತಾವು ಸಿದ್ಧತೆಯನ್ನು ಮಾಡಬೇಕು ನೋಡಿ ಮಕ್ಕಳೇ. ಇಂಥ ಸಿದ್ಧತೆಗಳನ್ನು ಅಂದರೆ ಈ ರೀತಿ ಇರುವಂಥ ಉದಾಹರಣೆಗಳನ್ನು ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಯಾವುದೇ ಸಮಸ್ಯೆ ಬಂದರೆ ತಾವು ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕ್ಲಿಕ್ ಆನ್ ಬೆಲ್ ಐಕಾನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಮಕ್ಕಳೇ.